ಓಕೆ, ನಾನು ರೆಡಿ, ಪೂಜೆಗೆ ನಾನು ರೆಡಿ. ಸುಹಾಸ್, ಇವಾಗ ನಿಮ್ಮನ್ನು ಯಾರು ಕರೆದಿದ್ದು? ಅಲ್ಲ ಡಾರ್ಲಿಂಗು, ಮನೆಯವರೆಲ್ಲ ಪೂಜೆಗೆ ಹೋಗೋಣ ಅಂತ ಹೇಳಿದರು. ನಾನು ಈ ಮನೆಯವ್ರು ತಾನೆ, ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಅಪ್ಪ ಸುಹಾಸ್, ತಾಳಿ ಮಾಡಿಸೋ ಶಾಸ್ತ್ರಕ್ಕೆ ಮನೆ ಹೆಣ್ಮಕ್ಳು ಹೋದ್ರೆ ಸಾಕಪ್ಪ. ನೀನಲ್ಲಿ ಬಂದು ಏನು ಮಾಡ್ತೀಯಾ? ಮತ್ತೆ ದೊಡ್ಡ ಮಾವ ಕಾರ್ತಿಕು ಎಲ್ಲರೂ ಹೋಗ್ತಿದ್ದಾರೆ. ಅಣ್ಣ ಮನೆ ಹಿರಿಯೋನು ಹೋಗಲೇಬೇಕು, ಕಾರ್ತಿಕ ಮದುವೆಗೊಂಡು ಹೋಗಲೇಬೇಕು. ನಾನೇ ಕತೆ ಹೇಳಿ ತಪ್ಪಿಸ್ಕೊತಾ ಇದ್ದೀನಿ. ಮಧ್ಯೆ ನಿಂದೇನು ಚಿನ್ನ ಕೆಲಸ ಅಲ್ಲಿ? ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅಂತ. ಅಂಕಲ್, ನಾನು ರೆಡಿ. ಓಹೋ, ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀರಾ? ನನಗೆ ವೆಲ್ಕಮ್ ಮಾಡೋಕ್ಕೆ ಕಾಯಿ ತರೋ ಥರ ಇದೆ. ಹೌದಪ್ಪ, ನೀನೊಬ್ಬ ಬಾಕಿ ಇದ್ದೆ. ನಿನಗೋಸ್ಕರನೇ ನಾವೆಲ್ಲ ಕೂತಿದ್ದೀವಿ ಕಾಯ್ಕೊಂಡು. ಬಾಲ ಬಂದಿಲ್ಲ ನೋಡು ನಿನಗೆ. ಒಳ್ಳೆ ವೆಲ್ಕಮ್. ಇದು ಬೇಕಿತ್ತ ನನಗೆ? ಅಲ್ಲ ಚಿಕ್ಕ ಮಾವ, ಮತ್ತೆ ಇವ್ರು ಹೋಗ್ತಿರೋದು? ಒಂದು ಕಾರಲ್ಲಿ ಇವರೆಲ್ಲ ಹೋಗ್ತಾರೆ, ಇನ್ನೊಂದು ಕಾರಲ್ಲಿ ಮದುವೆಗೊಂಡು ಹೋಗ್ತಾ ಇದ್ದಾನೆ. ಅವನು ಒಬ್ಬನೇ ಇರೋದ್ರಿಂದ ಅವನ ಜೊತೆ ಇವನು ಹೋಗ್ತಾನೆ. ನನಗೆ ಹೇಗೂ ಡ್ರೈವರ್ ಬಂದಿಲ್ಲ, ನೀನು ನನ್ನ ಆಫೀಸಿಗೆ ಡ್ರಾಪ್ ಮಾಡು. ಮಂಗ ಮಂಜ ಅದೇ ಕರೆಕ್ಟಾಗಿ ಹೇಳಿದ್ರಿ. ಮಂಜ, ನಿನ್ನ ಬಾಮೈನ ರೆಡಿ ಆಗೋದಕ್ಕೆ ಪ್ರಾರಂಭ ಮಾಡಿ 1 ಗಂಟೆ ಆಯ್ತು. ಇಲ್ಲಿವರೆಗೂ ಅವನು ಬರೋ ಯಾವುದೇ ಸುಳಿವು ಕಾಣ್ತಾ ಇಲ್ಲ. ತಾವು ಹೋಗ್ಬಿಟ್ಟು ಅವನು ಇಲ್ಲಿ ಬರೋ ವ್ಯವಸ್ಥೆ ಮಾಡ್ತೀರಾ? ಓ, ಇದೋ ವಿಷಯ. ನಾನೆಲ್ಲ ಮೇಂಟೈನ್ ಮಾಡ್ತೀನಿ. ಈಗ ಹೋಗಿ ಆಗ ಬಂದೆ. ನಿನ್ನ ಗುಂಗಲ್ಲಿ ಮರೆತು ಹೋದೆ ನಾ. ಬಾಮೇದ, ಲೋ ಬಾಮೇದ, ಇನ್ನೂ ರೆಡಿ ಆಗ್ತಾ ಇದೆಯೇನೋ? ಅಲ್ಲ, ಅಲ್ಲಿ ಮನೆ ಹೆಣ್ಮಕ್ಳೆಲ್ಲ ರೆಡಿಯಾಗಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಮಿರರ್ಗೆ ಗಮ್ ಹಾಕೊಂಡು ನಿಂತಿದ್ಯಾ. ನೀನು ಹಿಂಗೆ ಇದ್ರೆ ಆ ಮಿರರ್ಗೆ ಬೇಜಾರಾಗ್ಬಿಟ್ಟು ತಳ್ಬಿಡುತ್ತೆ ಅಷ್ಟೇ. ಇವಾಗ ಬರ್ತೀಯಾ ಬರಲ್ವಾ? ಲೋ ಬಾಮೈದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲಿ ಹೋದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನೇ. ಅದು ಅಲ್ಲದೆ ದಿವ್ಯಾ ಸಿಗ್ತಾ ಇದ್ದಾಳೆ ಅಂದರೆ ಇಷ್ಟು ಮಾತ್ರ ಸ್ಪೆಷಲ್ ಆಗಿ ರೆಡಿ ಆಗೋದು ಬೇಡವಾ? ಸ್ಪೆಷಲ್ ಆಗಿ ರೆಡಿ ಆಗಬೇಕು ನಿಜ. ಹಂಗೆ ಅಂದ್ಬಿಟ್ಟು ಫಂಕ್ಷನ್ ಮುಗಿದ್ಮೇಲೆ ಹೋಗಕ್ಕಾಗತ್ತಾ? ಲವ್ ಸುಮ್ಮನಿರ, ಅಪ್ಶಕ್ ನಾನು ನೋಡಿಬೇಡ. ಸತ್ಯ, ಇಷ್ಟೊತ್ತು ನಾನು ಹೇಳಿದ ಅಪ್ಶಕ್ನ ಅಲ್ಲ, ಈ ಕಾಲ್ ಬರ್ತಿರೋದು. ಕಾಲ್ ರಿಸೀವ್ ಮಾಡಿ ಮಾತಾಡು, ಇಲ್ಲಾಂದ್ರೆ ಅಕ್ಕ ಬಂದು ಇಲ್ಲೇ ಬಂದ್ಬಿಡ್ತಾಳೆ. ಹಾ ಹಂಗಂತ್ಯಾ? ಅಪ್ಪ, ಹಲೋ ಅಮೂಲ್ ಬೇಬಿ, ಎಲ್ಲಿದ್ಯಾ? ಮನೇಲಿ ಸತ್ಯ. ಯಾಕೆ, ಏನು ವಿಷಯ? ನನ್ನ ನೆನ್ಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನೀನು ಈಗಿಂದೀಗಲೇ ಹೊರಟು ಬಾ. ಏನು, ನಾನು ತಿರ್ಗಾ ಬರಬೇಕಾ? ಯಾಕೆ, ಮತ್ತೆ ರಕ್ತ ಕೊಡ್ಸಪ್ಲೇನಾ? ಈ ಸರಿ ಹೋದ್ರೆ ಬರೀ ರಕ್ತ ಅಲ್ಲ, ಹಾರ್ಟು, ಲಿವರು, ಕಿಡ್ನಿ, ಕಲೀಜಾ, ಬೋಟಿ ಎಲ್ಲ ಕಿತ್ಕೊಂಡು ಕಳಿಸ್ತಾಳೆ. ಅಮೂಲ್ ಬೇಬಿ, ಅಂಥದ್ದು ಏನೂ ಇಲ್ಲ. ನಾನೀಗ ನಿಂಗೆ ಲೊಕೇಶನ್ ಕಳಿಸ್ತೀನಿ, ನೀನು ಈಗಿಂದೀಗಲೇ ಹೊರಟು ಬಾ ಅಷ್ಟೇ. ಅದೆಲ್ಲ ಆಗಲ್ಲ ಸತ್ಯ. ನಾನೊಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದು ನಮ್ಮನೆ ಫಂಕ್ಷನ್ನೇ. ಇದಕ್ಕಿಂತ ಇಂಪಾರ್ಟೆಂಟು ನನಗೆ ಇನ್ನೇನು ಇಲ್ಲ. ನನ್ನ ಕೈಲಿ ಬರೋಕ್ಕಾಗಲ್ಲ. ನಿಮ್ಮ ಮನೆ ಫಂಕ್ಷನ್ ಎಷ್ಟು ಗಂಟೆಗೆ ಇರೋದು? ಒಂದು ಅರ್ಧ ಗಂಟೆ 3/4 ಗಂಟೆಲಿ ಶುರು ಆಗುತ್ತೆ. ಸರಿ, ಅಷ್ಟರಲ್ಲಿ ಇಲ್ಲಿಂದ ಹೊರಡುವಂತೆ ಬಾ. ಸುಮ್ಮನೆ ಬೆಸ್ಟ್ ಫ್ರೆಂಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀಯಾ. ನಿನ್ನ ಮಾತೆಲ್ಲ ನಿಜ ಅಂತ ನಂಬೇಕಾದ್ರೆ ನೀನು ಇಲ್ಲಿಗೆ ಬರಬೇಕು ಅಷ್ಟೇ. ನಾನು ಈಗಲೇ ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದರೆ ಬೇಗ ಹೋಗ್ಬೋದು. ಏ ಸತ್ಯ, ಹೊರಡೋಣ ರೀ, ಲೇಟ್ ಆಗ್ತಾ ಇದೆ. ಸರಿ ಸರಿ, ನಡೀರಿ. ನಡಿ ತಗೊಂಬ. ತಗೋ. ನಡಿ. ಕಾರ್ತಿಕ್, ಬಾ ಬೇಗ. ಅಣ್ಣ ಬಂದ ಅಂತೂ ಬಂದ. ಲೋ ಕಂದ ಕಾರ್ತಿಕ, ನೀನು ರೆಡಿ ಆಗೋದಕ್ಕೆ ತೊಗೊಂಡಿರೋ ಟೈಮ್ನಲ್ಲಿ 100 ಜನ ಮದುವೆ ಗಡ್ಡೆಗಳನ್ನ ರೆಡಿ ಮಾಡ್ಬಿತ್ತು. ಸುಮ್ಮನೆ ಇರಿಪ್ಪ ಅಣ್ಣ, ನೀನು ಇಷ್ಟೊತ್ತು ರೆಡಿ ಆಗಿದ್ದಕ್ಕೂ ಸಾರ್ಥಕ ಆಯಿತು. ಯು ಲುಕಿಂಗ್. ಅಣ್ಣ, ಇಷ್ಟೊತ್ತು ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಮಗರಾಯ ಸೂಪರಾಗಿ ಕಾಣ್ತಾ ಇದ್ದಾನೆ. ಮುಖ ಲಕ 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 ಅಂತ ಹೊಳಿತಾ ಇದೆ. ಅಲ್ವೋ, ಪೂಜೆಗೆ ಸರಿಯಾದ ಸಮಯಕ್ಕೆ ಹೋಗಬೇಕು. ಗೊತ್ತು ಮಾಡಿರೋ ಕಾಲ ತಪ್ಪಿಸ್ಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಅಕ್ಕ, ಅವನ ತಲೆಯಲ್ಲಿ ದಿವ್ಯನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಕ್ಕ. ಈಗಲೂ ಅಷ್ಟೇ, ಅವ್ನು ನಮ್ಮ ಜೊತೆ ಬರ್ತಿರೋದು ದಿವ್ಯನ್ ನೋಡೋದಕ್ಕೆ, ಪೂಜೆ ಸಲುವಾಗೇನಲ್ಲ ಅಲ್ವೇನೋ?
ಚಿಕ್ಕಿ ನೀವೆಲ್ಲರೂ ಹೋಗಿರಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಪೂಜೆ ಸ್ಟಾರ್ಟ್ ಆಗಿಂತ ಮುಂಚೆ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ ಸಿಸ್ಟ್ರು, ಇವನಿಗೆ ಅಂಥ ಇಂಪಾರ್ಟೆಂಟ್ ಕೆಲಸ ಏನಿರ್ಬೋದು? ಅದೇನಾದರೂ ಇರಲಿ, ಆದರೆ ಅದನ್ನೇ ನಾವು ಇಂಪಾರ್ಟೆಂಟ್ ಅಸ್ತ್ರ ಆಗಿ ಬಳಸ್ಕೋಬೇಕು. ಅಂದರೆ ಅಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕಾದಿದೆ. ವೇಟ್ ಆ್ಯಂಡ್ ವಾಚ್. ಇಂಪಾರ್ಟೆಂಟ್ ಕೆಲಸನಾ? ಅಲ್ವೋ, ನಿನ್ನ ಮದುವೆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ನಿನಗೆ? ಯಾವಾಗಲೂ ಹೀಗೆ ಮಾಡ್ತೀಯಾ. ಎಂಗೇಜ್ಮೆಂಟ್ ಟೈಮಲ್ಲೂ ಹೀಗೆ ಮಾಡಿದ್ದೆ ನೀನು. ಸರಿ ಇಲ್ಲ ನೋಡಿ ಇದು. ಅಮ್ಮ ಸಾರಿ, ನಾನು ಹೇಳ್ತಾ ಇದ್ದೀನಲ್ವಾ, ಇಂಪಾರ್ಟೆಂಟ್ ಕೆಲಸ ಅಂತ. ಪೂಜೆ ಸ್ಟಾರ್ಟ್ ಆಗಿಂತ ಮುಂಚೆ ಬಂದ್ಬಿಡ್ತೀನಿ, ಪ್ರಾಮಿಸ್ ಮಾ. ಕಾರ್ತಿಕ್, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಿನಗೆ ಅದೆಂಥದೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಅದನ್ನು ನಾನು ನೋಡ್ಕೋತೀನಿ. ನೀನು ಇವ್ರ ಜೊತೆ ಹೋಗ್ಬಿಟ್ಟು ಬಾ. ಚಿಕ್ಕಪ್ಪ ಪ್ಲೀಸ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ನನಗೆ ಕೆಲಸ ಇರೋದು ಹೊರಗಡೆ, ಆಫೀಸಲ್ಲ. ಒಂದು ಹಾಫ್ ಆನ್ ಅವರ್ ಬಂದ್ಬಿಡ್ತೀನಿ ಚಿಕ್ಕಪ್ಪ. ನೀನು ಹೀಗೆ ಮಾಡಿ ಪೂಜೆ ಸಮಯಕ್ಕೆ ಬರಲಿಲ್ಲ ಅಂದರೆ ಸರಿ ಹೋಗಲ್ಲ. ನಮ್ಮ ಜೊತೆ ಬರ್ತಿದ್ಯಾ ನೀನು ಅಷ್ಟೇ. ಅಮ್ಮ ನನಗೇನು ಅಲ್ಲಿ ಬರೋಕ್ಕೆ ಇಷ್ಟ ಅಲ್ವಾ? ಅಲ್ಲಿ ಬರಬೇಕು ಅಂತ ತಾನೇ ನಾನು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿರೋದು. ಆದರೆ ಏನು ಮಾಡಲಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದು ಮುಗಿಸ್ಕೊಂಬಂದ್ಬಿಡ್ತೀನಿ. ಸೀತಾ, ದಿವ್ಯಾ ಅಲ್ಲಿಗೆ ಬರ್ತಿದ್ದಾಳೆ ಅಂತ ಗೊತ್ತಿದ್ರು ಇವನೇನೋ ಅರ್ಜೆಂಟ್ ಕೆಲಸ ಇದೆ ಹೋಗಲೇಬೇಕು ಅಂತ ಹೇಳ್ತಿದ್ದಾನೆ ಅಂತಂದರೆ ಏನೋ ಮುಖ್ಯವಾದ ವಿಷಯ ಇರಬೇಕು. ಪೂಜೆ ಹೊತ್ತಿಗೆ ಬರ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಬಿಡು ಹೋಗಲಿ. ಅಪ್ಪ ನೀವೇನೋ ಹೇಳ್ಬಿಟ್ರಿ, ಇದೇ ಮಾತು ಅಮ್ಮ ಹೇಳಿದಿದ್ರೆ ಹೋಗಿ ಖುಷಿಯಾಗಿ ಕೆಲಸ ಮುಗಿಸ್ಕೊಂಬಂದ್ಬಿಡ್ತಾ ಇದ್ದೆ ಅಲ್ವೇನೋ ಮೈದಾ? ಹೌದು ಮದರ್ ಇಂಡಿಯಾ, ಇವ್ನು ಹೋಗ್ಲೇಬೇಕು, ತುಂಬ ಮುಖ್ಯವಾದ ಕೆಲಸ. ಇವ್ನು ಏನಾದ್ರು ಹೋಗ್ಲಿಲ್ಲ ಅಂದರೆ ಆಕಾಶ ತಲೆ ಮೇಲೆ ಬಿದ್ದುಬಿಡುತ್ತೆ, ಭೂಮಿ ಬಿರುಕ್ಬಿಟ್ಬಿಡುತ್ತೆ. ಈ ಮಾತಂತೂ ಸತ್ಯ ಸತ್ಯ ಸತ್ಯ. ಹೋಗಲಿ ಬಿಡಿ, ಅದಕ್ಕೆ ಅದೇನೋ ಇಂಪಾರ್ಟೆಂಟ್ ಕೆಲಸ ಅಂತೆ, ಹೋಗಿ ಬರಲಿ. ಅಮ್ಮ ಹಾಫ್ ಆನ್ ಅವರ್ ಬಂದ್ಬಿಡ್ತೀನಿ ಪ್ಲೀಸ್. ಸರಿ, ಪೂಜೆ ಶುರು ಆಗೋಷ್ಟೊತ್ತಿಗೆ ನೀನು ಇರಬೇಕು. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ಮೈದಾ, ಅಮ್ಮ ಇನ್ನೂ ಅಡುಗೆ ಮಾಡಿಲ್ಲ, ಹೋಗಿ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ. ಹಾಂ ಬಾಯ್. ಬರಲ್ಲೋ ಏನು ಹುಡುಗನೋ. ಸರಿ ಅಕ್ಕ, ಬೇಗ ಬರ್ತೀನಿ ಅಂತ ಹೇಳಿದಾನಲ್ಲ, ಇನ್ನೇನು ಮಾಡೋದು? ಬಾ, ನಾವು ಹೋಗಿ ಪೂಜೆಗೆಲ್ಲ ಸಿದ್ಧ ಮಾಡ್ಕೊಳ್ಳೋಣ. ಸರಿ ಎಲ್ಲ ಹೊರಡಿ. ಅಳಿಮಯ್ಯ, ನೀ ಇಲ್ಲೇ ಇರಪ್ಪ.